ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಚೆಫನ್ಯನ ಗ್ರಂಥ, ದ ಬುಕ್ ಆಫ್ ಜಫನಾಯ ಚಾಪ್ಟರ್ 2, 2ನೇ ಅಧ್ಯಾಯ. ಚೆಫನ್ಯನ ಗ್ರಂಥ 2ನೇ ಅಧ್ಯಾಯದಲ್ಲಿ ದೇವರ 14 ಸಂರಕ್ಷಣೆಗಳು ಅಥವಾ ಕೃತ್ಯಗಳನ್ನು ನಾವು ನೋಡಿಕೊಳ್ತೇವೆ. ಯಾಕಂದರೆ ಚೆಫನ್ಯ ಅಂತ ಹೇಳಿದ್ರೆ ದೇವರ ಭದ್ರತೆ, ಕಾಪಾಡುವಿಕೆ, ಮರೆಮಾಡುವಿಕೆ ಅಥವಾ ಕಾದಿರಿಸುವಿಕೆ ಅಂತ. ಯಾವ ರೀತಿಯಾಗಿ ದೇವರು ಕಾದಿರಿಸುವಾತನಾಗಿದ್ದಾನೆ ಎಂಬುದನ್ನು 2ನೇ ಅಧ್ಯಾಯ ಚೆಫನ್ಯನ ಗ್ರಂಥದಿಂದ ನೋಡಿಕೊಳ್ಳೋಣ. ಬನ್ನಿರಿ, ಮೊದಲನೇದಾಗಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ದೇವರ ವಿಷಯವಾಗಿ ಬರೆದಿದೆ: ಯೆಹೋವನ ಉಗ್ರಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ ಎಂಬುದಾಗಿ ಹೇಳಿಬಿಟ್ಟು ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ವಾವ್! ಯಾವ ರೀತಿಯಾಗಿ ದೇವರ ಒಂದು ಭದ್ರತೆ, ಚೆಫನ್ಯನ ಅನುಭವ ಅಂದರೆ ದೇವರ ಕಾಪಾಡುವಿಕೆಯನ್ನು ನಾವು ಪಡ್ಕೊಳ್ಬೇಕಂತ ಹೇಳಿದ್ರೆ ಸೇರಿ ಬರೋದ್ರಿಂದ. ಅಂದರೆ ದೇವರ ಕೋಪ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ. ಭಾಳ ಚೆನ್ನಾಗಿದೆ ಅಲ್ವಾ? ಭಾಳ ನನ್ನ ಮನಸ್ಸಿಗೆ ಇದು ಹಿಡಿಸ್ತು. ಯಾಕಂತ ಹೇಳಿದ್ರೆ ದೇವರ ಕೋಪವನ್ನು, ದೇವರ ಶಿಕ್ಷೆಯನ್ನು, ದೇವರ ದಂಡನೆಯನ್ನು, ದೇವರ ನ್ಯಾಯ ತೀರ್ಪನ್ನು ಅದರಿಂದ ನಾನು ಕಾಪಾಡಲ್ಪಡಬೇಕಾದ್ರೆ, ನಾನು ಸಂರಕ್ಷಿಸಲ್ಪಡಬೇಕಾದ್ರೆ, ಕಾದಿರಿಸಲ್ಪಡಬೇಕಾದ್ರೆ ದೇವರಿಗಾಗಿ ನಾನೇನು ಮಾಡಬೇಕು? ಗುಂಪಾಗಿ ಸೇರಿ ಬರಬೇಕು ಎಂಬುದಾಗಿ. ಎರಡನೇದಾಗಿ 3ನೇ ವಚನ, 2ನೇ ಅಧ್ಯಾಯ ಚೆಫನ್ಯ 3ನೇ ವಚನದಲ್ಲಿ ಹೀಗಿದೆ: ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ. ನಿಯಮವನ್ನು ಕೈಕೊಳ್ಳುವುದು ಚೆಫನ್ಯ ಅನುಭವಕ್ಕೆ ನಡೆಸುವಂಥದ್ದು. ಬೈ following the laws of God, we come under the Zephaniah experience. Zephaniah ಅಂತ ಹೇಳಿದ್ರೆ ಕಾಪಾಡುವಿಕೆ. ಯೆಹೋವನು ಕಾಪಾಡುವನು, ಯೆಹೋವನು ಕಾದಿರಿಸುವನು, ಯೆಹೋವನು ಸಂರಕ್ಷಿಸುವನು, ಯೆಹೋವನು ಮರೆ ಮಾಡುವನು ಅಂತ ಅನುಭವಕ್ಕೆ ಬರಬೇಕಾದ್ರೆ ಮೊದಲನೇದು ನಾವು ಕೂಡಿಕೊಳ್ಳಬೇಕು, ಸೇರಿ ಬರಬೇಕು, ಸಭೆಯಾಗಿ ಸೇರಬೇಕು. ಎರಡನೇದಾಗಿ ದೇವರ ನಿಯಮವನ್ನು ಕೈಕೊಳ್ಳಬೇಕು. ಇಲ್ಲಿ ಒಂದು ಬಹಳ ಆಶ್ಚರ್ಯದ ಒಂದು ಮಾತು, ಬಹಳ ಸುಪ್ರಸಿದ್ಧ ಮಾತು ಏನಂದರೆ ಲೋಕದ ದೀನರೇ. ಲೋಕದ ದೀನರೇ, ವರ್ಲ್ಡ್ ಆಫ್ ಹಂಬಲ್ ಪೀಪಲ್. ಅಂಥವರಿಗೆ ದೇವರು ಒಂದು ಕರೆಯನ್ನು, ದೀನರೇ ಎಂದು ಕರೆ ದೇವರು ನೀಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮೂರನೇದಾಗಿ ದೇವರ 14 ಸಂರಕ್ಷಣೆಗಳು, ಕಾದಿರಿಸುವಿಕೆಗಳು ಮತ್ತು ಮರೆ ಹೋಗುವ ಅನುಭವಗಳು ಇಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಮೂರನೇ ವಚನದಲ್ಲಿದೆ: ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ. ವಾವ್! ದೇವರನ್ನು ಆಶ್ರಯಿಸುವಂಥದ್ದು. ಆ ರೀತಿಯಾಗಿ ಆಶ್ರಯಿಸುವಾಗ ಏನಾಗ್ತದೆ, ಯಾವ ರೀತಿಯಾಗಿ ಆತನನ್ನು ಆಶ್ರಯಿಸಬೇಕು ಅಂತ ನೋಡುವಾಗ
ಆ ಸದ್ಧರ್ಮವನ್ನು ಅಭ್ಯಾಸಿಸೋದ್ರ ಮುಖಾಂತರ, ದೈನ್ಯವನ್ನು ಹೊಂದಿಕೊಳ್ಳೋದ್ರ ಮುಖಾಂತರವಾಗಿ ನಾವು ದೇವರನ್ನು ಆಶ್ರಯಿಸಿಕೊಳ್ಬೇಕು. ಆ ರೀತಿ ಮಾಡಿದರೆ ಏನಾಗಬಹುದು? ನಾಲ್ಕನೇದಾಗಿ ಇನ್ನೊಂದು ಮಾತು, ಅದೇ 3ನೇ ವಚನದ ಕೊನೆ ಭಾಗದಲ್ಲಿ, ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಮರೆಯಾಗುವಿರಿ ಅಂದರೆ ಚಪನ್ಯವಾಗುವಿರಿ. ಚಪನ್ಯ ಅಂದರೆ ಯೆಹೋವನು ಮರೆ ಮಾಡುವನು. ನೋಡ್ರಿ, ಆ ಪದ ಬಂದ್ಬಿಡ್ತು. ಜಫನಾಯ ಎಕ್ಸ್ಪೀರಿಯನ್ಸ್. ಯೆಹೋವಾ ವಿಲ್ ಪ್ರೊಟೆಕ್ಟ್ ಯು ಆರ್ ಹೈಡ್ ಯು. ಎಲ್ಲಿಂದ ಹೈಡ್ ಆಗ್ತೀವಿ, ಯಾವುದರಿಂದ ಅಂತ ಹೇಳಿದ್ರೆ, ದೇವರ ಕೋಪದಿಂದ ನಾವು ಹೈಡ್ ಆಗಬೇಕಾದ್ರೆ ಏನು ಮಾಡಬೇಕು? ದೇವರನ್ನು ಆಶ್ರಯಿಸಿಕೊಳ್ಬೇಕು. ದೇವರನ್ನು ಆಶ್ರಯಿಸಿಕೊಳ್ಳೋದಂದರೆ ಸದ್ಧರ್ಮವನ್ನು ಅಭ್ಯಾಸಿಸುವಂಥದ್ದು, ದೈನ್ಯವನ್ನು ಹೊಂದಿಕೊಳ್ಳುವಂಥದ್ದು. ಮತ್ತು 5ನೇ ವಚನದಲ್ಲಿ 5ನೇ ದೇವರ ಸಂರಕ್ಷಣೆಯನ್ನು ನಾವು ನೋಡ್ತೇವೆ. ಅದೇನೆಂದರೆ, ಯೆಹೋವನ ನುಡಿಯು ನಿನಗೆ ವಿರುದ್ಧವಾಗಿದೆ. ಅಂದರೆ ದೇವರ ವಾಕ್ಯದ ಬಗ್ಗೆ ಇಲ್ಲಿ ನಾವು ನೋಡ್ತೀವಿ. ದೇವರ ವಾಕ್ಯ ನಮಗೆ ವಿರುದ್ಧವಾಗಿದೆ. ಆ ವಾಕ್ಯಕ್ಕೆ ನಾವು ಒಳಗಾದರೆ ಹೌದು, ಆವಾಗ ಸಂರಕ್ಷಣೆ ನಾವು ಹೊಂದಿಕೊಳ್ತೇವೆ. ದೈನ್ಯವನ್ನು ಹೊಂದಿಕೊಳ್ಳ್ರಿ. ಎಷ್ಟು ಚೆನ್ನಾಗಿದೆ ಆ ಮಾತು 3ನೇ ವಚನದಲ್ಲಿ. ದೈನ್ಯವನ್ನು ಹೊಂದಿಕೊಳ್ಳಿ. ಸರಿ, ಹಾಗೆ ಮುಂದೆ ನಾವು ನೋಡೋದಾದರೆ 7ನೇ ವಚನದಲ್ಲಿ ಕೊನೆ ಭಾಗ, ಅವರ ದೇವರಾದ ಯೆಹೋವನು ಅವರನ್ನು ಪರಾಂಬರಿಸಿ. ವಾವ್! ಹೌದು, ದೇವರು ಯಾವ ರೀತಿಯಾಗಿ ನಮಗೆ ನಡೆಸ್ತಾನೆ, ಪರಾಮರಿಸ್ತಾನೆ ಅಂತ ನೋಡುವಾಗ, ಮರೆ ಮಾಡ್ತಾನೆ ಅಂತ ನೋಡುವಾಗ, ನಮ್ಮನ್ನು ತಾನೇ ಪರಾಂಬರಿಸುವುದರಿಂದ, ಬೈ taking care, the Lord protects us. 7ನೇ ವಚನದ 2ನೇ ಕೊನೆ ಭಾಗದಲ್ಲಿ ಇನ್ನೊಂದು ವಿಷಯ ಇದೆ. ಆ 7ನೇ ರೀತಿ, ಯಾವ ರೀತಿಯಾಗಿ ದೇವರು ನಮ್ಮನ್ನು ಮರೆ ಮಾಡ್ತಾನೆ ಅಥವಾ ಸಂರಕ್ಷಿಸ್ತಾನೆ ಎಂಬುದಾಗಿ, ಅದು ಭಾಳ ಚೆನ್ನಾಗಿದೆ. ಅವರ ದುರವಸ್ಥೆಯನ್ನು ತಪ್ಪಿಸುವನು ದೇವರೇ. ಹೌದು, ದೇವರ ಕೋಪ, ಉಗ್ರ ಕೋಪ 1ನೇ ವಚನ, ಸಿಟ್ಟು 1ನೇ ವಚನ, 5ನೇ ವಚನ, ದೇವರು ವಿರುದ್ಧವಾಗಿರುವಂಥದ್ದು. ಇವೆಲ್ಲವುಗಳ ನಡುವೆ ದೇವರು ಹೇಳುವಂಥದ್ದು, ದುರವಸ್ಥೆಯನ್ನು ತಪ್ಪಿಸುವನು. ಹೌದು, ಒಂದು ಕಡೆ ಸಿಟ್ಟಿದೆ, ಒಂದು ಕಡೆ ನ್ಯಾಯ ತೀರ್ಪಿದೆ, ಇನ್ನೊಂದು ಕಡೆ ದೇವರು ನನ್ನ ಜನರನ್ನು ತಪ್ಪಿಸ್ತೇನೆ, ನಾನು ಕಾಪಾಡ್ತೇನೆ ಎಂಬಂಥ ಮಾತನ್ನು ಹೇಳುವಾತನಾಗಿದ್ದಾನೆ. 8ನೇದಾಗಿ 8ನೇ ವಚನದಲ್ಲಿ ನನ್ನ ಜನರ ಅಂತ ಹೇಳ್ಬಿಟ್ಟು, ನನ್ನ ಜನರ, ಮೋವಾಬ್ಯರ ಬಗ್ಗೆ, ಅಮೋನ್ಯರ ಬಗ್ಗೆ ಅವರು ಬಂದು ನನ್ನ ಜನರ ಮೇರೆಯನ್ನು ಮೀರಿ ಅಂತ ನೋಡುವಾಗ ದೇವರಿಗೆ ಗೊತ್ತಿದೆ, ಶತ್ರುಗಳು ಬಂದು ದೇವ ಜನರನ್ನು ಏನು ಮಾಡಿದರು ಅಂತ ಹೇಳ್ಬಿಟ್ಟು. ಆವಾಗ ದೇವರು ನನ್ನ ಜನರ ಬಗ್ಗೆ ಯಾರಾದರೂ ಏನಾದರೂ ಮಾಡೋದಾದರೆ ದೇವರು ಸುಮ್ಮನೆ ಇರೋದಿಲ್ಲ. ಹೌದು, ಆತನು ನಿಜವಾಗಿಯೂ ತನ್ನ ಜನರ ಪರವಾಗಿ ಹೋರಾಡುವ ಆತನಾಗಿದ್ದಾನೆ. ಹಾಗೆ ಮುಂದುವರಿದಾದರೆ 9ನೇದಾಗಿ 8ನೇ ವಚನದಲ್ಲಿ, ಅವರ ಮೇಲೆ ಹೊರಿಸಿರುವ ದೂಷಣೆಗಳು ನನ್ನ ಕಿವಿಗೆ ಬಿದ್ದಿವೆ. ವಾವ್! ದೇವರು ನೋಡ್ರಿ ಯಾವ ರೀತಿಯಾಗಿ ಸಂರಕ್ಷಿಸ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ಆತನು ಬೇರೆಯವರು ತನ್ನ ಜನರಿಗೆ ವಿರುದ್ಧವಾಗಿ ಏನಾದರೂ ಮಾತಾಡಿ ಅದು ಆತನ ಕಿವಿಗೆ ಬಿದ್ದಿರ್ತವಂತೆ.
ಹಾಗಾದರೆ ಬೇರೆಯವರು ಮಾತಾಡೋದು ದೂರು ದೂಷಣೆಗಳು ದೇವರ ಕಿವಿಗೆ ಬಿದ್ದಿದೆ. ಸೆಫನ್ಯ 2:8. ಕೆಲವು ಸಾರಿ ಮನಸ್ಸಿನೊಳಗೆ ಏನಾದರೂ ಮೇಲಿನ ಬಗ್ಗೆ ಕೇಡಿನ ಬಗ್ಗೆ ಮಾತಾಡಿದರೂ ದೇವರಿಗೆ ಅದರ ಗೊತ್ತಾಗ್ತದೆ. ಸೆಫನ್ಯ 1:12. ಮತ್ತು ಅದೇ ಸಂದರ್ಭದಲ್ಲಿ ದೇವರು ಇನ್ನೊಂದು ವಿಷಯ 9ನೇ ವಚನದಲ್ಲಿ, ಹೌದು, ಸೆಫನ್ಯ 2:9, ಇಸ್ರಾಯೇಲರ ದೇವರಾದ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜೀವದಾಣೆ. ವಾವ್! ದೇವರು ಮಾತನಾಡುವಾಗ ಎಷ್ಟು ಗ್ಯಾರಂಟಿ ಕೊಟ್ಟು, ಎಷ್ಟು ಸ್ಪಷ್ಟವಾಗಿ, ಎಷ್ಟು ಅಸ್ಪಷ್ಟತೆ ಇಲ್ಲದೆ, ಅನಿಶ್ಚಿತ ಇಲ್ಲದೆ ಖಚಿತವಾಗಿ ದೇವರು ಮಾತನಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಆದುದರಿಂದ ನನ್ನ ಜೀವದಾಣೆ ಅಂತ ಹೇಳುವಾಗ ದೇವರು ಆ ಮಾತು ಭಾಳ ಬಲವಾದ ರೀತಿಯಲ್ಲಿ ಹೇಳುವಂಥದ್ದನ್ನು ಗಮನಿಸ್ತೇವೆ ರೀ. ಇನ್ನೊಂದು ಕಡೆ ಕೂಡ ದೇವರು ಅದೇ ಮಾತನ್ನು ಉಪಯೋಗಿಸಿರುವಂಥದ್ದನ್ನು ನಾವು 16ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 48ನೇ ವಚನದಲ್ಲಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜೀವದಾಣೆ. ಹೌದು, ಆ ದೇವರು ತನ್ನ ಮೇಲೆ ಆಣೆ ಇಟ್ಟು ಮಾತನಾಡುವಂಥದ್ದು ದೇವರ ಸಂರಕ್ಷಣೆ, ದೇವರ ಮರೆ, ದೇವರ ಭದ್ರತೆ, ದೇವರ ಕಾದಿರಿಸುವಿಕೆಯನ್ನು ಸೂಚಿಸುವಂಥದ್ದಾಗಿದೆ. 11ನೇದಾಗಿ ಅದೇ 9ನೇ ವಚನದ ಕೊನೆಯ ಭಾಗದಲ್ಲಿ, ಅವು ನನ್ನ ಜನಶೇಷದವರಿಗೆ ಸ್ವಾಸ್ಥ್ಯವಾಗುವುದು. ಉಳಿದಂಥ ಜನರಿಗೆ, ದೇವಜನರು ತಪ್ಪು ಮಾಡಿದಾಗ ಅವರನ್ನು ಕೂಡ ದೇವರು ಶಿಕ್ಷಿಸ್ತಾರೆ. ಆದರೆ ಅವರಲ್ಲಿ ಉಳಿದವರು, ದೇವಜನರಲ್ಲಿ ಉಳಿದವರು, ಉಳಿದಂಥವರಿಗೆ ಆತನು ಮರೆ ಮಾಡ್ತಾನೆ. ಸೆಫನ್ಯ ಅಂದರೆ ಮರೆ ಮಾಡುವುದು. ಯಾವ ರೀತಿಯಾಗಿ ಮರೆ ಮಾಡ್ತಾನೆ ಅಂತ ಹೇಳಿದ್ರೆ, ಅವರಿಗೆ ಸ್ವಾಸ್ಥ್ಯವನ್ನು ಕೊಡುವುದರ ಮುಖಾಂತರ. ವಾವ್! By providing their inheritance, God protects them. ಮುಂದೆ ನಾವು ನೋಡುವಾಗ 12ನೇ ವಿಷಯವನ್ನು ನಾವು ನೋಡ್ತೇವೆ. 11ನೇ ವಚನದಲ್ಲಿ ಅದನ್ನು ನೋಡ್ಬೋದು. ತಮ್ಮ ತಮ್ಮ ಸ್ಥಳಗಳಲ್ಲಿ ಆತನನ್ನು ಆರಾಧಿಸುವರು. ಹಾಗಾದರೆ ದೇವರು ಆರಾಧನೆಗೆ, ಅಥವಾ 11ನೇ ವಚನದಲ್ಲಿ ಈ ರೀತಿಯಾಗಿದೆ, ಅದಕ್ಕಿಂತ ಮುಂಚೆ ಇದನ್ನು ಬಿಟ್ಬಿಟ್ಟಿದ್ವಿ. 11ನೇ ವಚನದಲ್ಲಿ 12ನೇ ದೇವರ ಒಂದು ಸಂರಕ್ಷಣೆ. ಯೆಹೋವನು ಅವರಿಗೆ ಭಯಂಕರವಾಗುವನು. ಹೌದು, ದೇವರು ಸಿಂಹ, ಯೆಹೂದ ಗೋತ್ರದ ಸಿಂಹ, ಬೇರೆಯವರಿಗೆ ಭಯಂಕರ. ಆದರೆ ಆತನು ತನ್ನ ಮರಿಗಳನ್ನು ಸಂರಕ್ಷಿಸುವ ಆತನಾಗಿದ್ದಾನೆ. ಹೌದು, ಈ ಬಗ್ಗೆ ನನಗೆ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅದೇನೆಂದರೆ, ಜ್ಞಾನೋಕ್ತಿಯಲ್ಲಿ ಇದೆ ಅಂತ ಕಾಣ್ತದೆ. ಜ್ಞಾನೋಕ್ತಿಯಲ್ಲಿ 28 ಮೊದಲನೇ ವಚನ ಹೀಗಿದೆ, ಹಿಂದಟ್ಟದಿದ್ದರೂ, ಜ್ಞಾನೋಕ್ತಿ 28:1, ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. 2ನೇ ಭಾಗ, ಮೊದಲನೇ ವಚನ, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಆಶ್ಚರ್ಯ ಅಲ್ವಾ? ಹೌದು, ದೇವರು ಆ ರೀತಿಯಾಗಿ ನಮ್ಮನ್ನು ಧೈರ್ಯಪಡಿಸುವ ಆತನಾಗಿದ್ದೇನೆ. ಯಾಕಂದರೆ ಸೆಫನ್ಯ ಅಂತ ಹೇಳಿದ್ರೆ ದೇವರು ಸಂರಕ್ಷಿಸುವನು. ದೇವರ ಸಂರಕ್ಷಣೆಯಿಂದ
ದೇವರ ಕಾಪಾಡುವಿಕೆಯಿಂದ, ದೇವರ ಕಾದಿರಿಸುವಿಕೆ, ರಿಸರ್ವೇಷನ್, ದೇವರು ನಮ್ಮನ್ನು ರಿಸರ್ವ್ ಮಾಡಿ ತನಗೋಸ್ಕರ ಇಟ್ಟುಕೊಂಡದ್ದರಿಂದ ಆ ರೀತಿಯಾಗಿ ನಾವು ನಮ್ಮ ಸ್ಥಳಗಳಲ್ಲಿ ದೇವರನ್ನು ಆರಾಧಿಸುವಂತೆ ಆಸ್ಪದವಾಗುತ್ತದೆ. ಹೌದು, ದೇವರು ತನ್ನ ಜನರನ್ನು ವಿಶೇಷವಾದ ರೀತಿಯಲ್ಲಿ ನಡೆಸುವಾಗ ಆತನಿಗಾಗಿ ನಾವು ತನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಹೌದು, ಪೇತ್ರನಲ್ಲಿ ಈ ಮಾತು ಬರೆದಿದೆ. ಅದು ಹಳೆ ಒಡಂಬಡಿಕೆಯಿಂದ ಇರುವಂಥ ಒಂದು ವಾಕ್ಯ. ನೋಡೋಣ ಏನಿದೆ ಪೇತ್ರನ ಪತ್ರಿಕೆಯಲ್ಲಿ. ತನ್ನ ಜನರ ಬಗ್ಗೆ ದೇವರು ಇಟ್ಟಿರುವಂಥ ಒಂದು ಗೌರವ ಮತ್ತು ಪ್ರೀತಿ, ಕೃಪೆ ಅಂತ ಹೇಳ್ಬೋದು. ಸರಿ, ಏನಿದೆ ನೋಡೋಣ ಬನ್ನಿರಿ. ನೀವಾದರೂ, ಮೊದಲನೇ ಪೇತ್ರ 2:9, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಒಂದು ಸಾರಿ ಚಿಂತಾಮಣಿಗೆ ಹೋಗಿದ್ದಾಗ ಮೊದಲನೇ ಪೇತ್ರ, ಈಗ ತಾನೇ ನಾವು ಓದ್ಕೊಂಡಿದ್ವಲ್ಲ, 2:9 ಏನಿದೆ ಹೇಳ್ರಿ ಅಂತ ಶತಾನಂದಯ ದೇವರ ಸೇವಕರು ಕೇಳಿದಾಗ ನಾನು ನನ್ನ ಸ್ನೇಹಿತರು ಆಲೂರು ಎಂಬವರು ಹೋಗಿದ್ದೇವೆ. ಆ ಸಂದರ್ಭದಲ್ಲಿ ಆ ವಾಕ್ಯ ಏನಿದೆ ಅಂತ ಸ್ವಲ್ಪ ನನ್ನ ಸ್ನೇಹಿತರು ಹೇಳಿದರು. ಆವಾಗ ಶತಾನಂದಯ ಹೇಳಿದರು, ಪೂರ್ಣವಾಗಿ ಹೇಳಬೇಕು ವಾಕ್ಯ, ಸ್ವಲ್ಪ ಹೇಳಿದ್ದಕ್ಕೆ ಪೂರ್ಣವಾಗಿ ಹೇಳಬೇಕೆಂಬಂಥ ಮಾತನ್ನು ಹೇಳಿದರು. ಅದು ನನಗೆ ನೆನಪಾಗ್ತಿದೆ. ಹೌದು, ಮೀಸಲಾದ ಜನಾಂಗ, ಅಂಥವ್ರನ್ನ ಸಂರಕ್ಷಿಸುವಂಥ ದೇವರು ನಮಗಿದ್ದಾನೆ. 13ನೇದಾಗಿ 2ನೇ ಅಧ್ಯಾಯ ಚೆಫನ್ಯದಲ್ಲಿ ದೇವರ 14 ಸಂರಕ್ಷಣೆಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಅದರಲ್ಲಿ 13ನೇ ವಚನದಲ್ಲಿದೆ. ಅದೇನಂತೇಳಿದ್ರೆ, ಯೆಹೋವನು ಬಡಗಲಿಗೆ ಕೈ ಚಾಚಿ, ಹೌದು, ವೈರಿಯನ್ನು ಶಿಕ್ಷಿಸುವಾತನಾಗಿದ್ದಾನೆ. ಮತ್ತು 15ನೇ ವಚನದಲ್ಲಿ ನೆಮ್ಮದಿಯಿಂದ ನೆಲೆಗೊಂಡಿದ್ದು ತನ್ನ ಹೃದಯದೊಳಗೆ ನಾನೇ ಎಂಬುದಾಗಿ ಹೇಳುವಂಥ ಆ ವ್ಯಕ್ತಿಯನ್ನು ಅಥವಾ ನಗರಿಯನ್ನು ಶಿಕ್ಷಿಸುವುದರಿಂದ ಸಂರಕ್ಷಿಸ್ತಾನೆ. ಚೆಫನ್ಯನ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.